ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ಗೆಳೆಯರೆ. ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಗೆಳೆಯರೆ. ಇವತ್ತೇನು ಗುರು ಮ್ಯಾಟ್ರು ಅಂತ ಕೇಳ್ಬೋದು ನೀವು. ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ಬೋದು ಅಂದ್ಕೊಂಡಿದ್ದೀನಿ. ಯಾಕಂದರೆ ನೀವು ಆಲ್ರೆಡಿ ನಾನು ಪೋಸ್ಟ್ ಹಾಕಿದ್ದೆ, ಆಮೇಲೆ ರೀಲ್ಸ್ ಎಲ್ಲನೂ ಆ್ಯಡ್ ಹಾಕಿದ್ದೆ, ನೀವು ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಏನು ಗುರು ಮ್ಯಾಟ್ರು ಅಂತ ನಾನೇ ಹೇಳ್ಬಿಡ್ತೀನಿ ಡೈರೆಕ್ಟಾಗಿ. ನಿಮಗೆ ಸುತ್ತಿ ಬಳಸ್ಕೊಂಡು ಹೋದರೆ ನಿಮಗೆ ಅರ್ಥ ಆಗೋಲ್ಲ. ಡೈರೆಕ್ಟಾಗಿ ಹೇಳ್ತಿದ್ದೀನಿ ಏನು ಮ್ಯಾಟ್ರು ಅಂತ. ಅಂದರೆ ಇವತ್ತು ಈ ನಮ್ಮ ಶ್ರೀ ಬಾಲಾಜಿ ಎಕ್ಸ್ಪ್ರೆಸ್ ಲಿವರಿ ಅಂದರೆ ಮಂಡ್ಯದ ಬಸ್ ಇತ್ತು ನೋಡಿ, ನಾನು ಪೋಸ್ಟ್ ಎಲ್ಲ ಹಾಕಿದ್ನಲ್ಲ, ಶ್ರೀ ಬಾಲಾಜಿ ಎಕ್ಸ್ಪ್ರೆಸ್ KSRTC ಲಿವರಿ. ಆ ಒಂದು ಲಿವರಿನೇ ಗೆಳೆಯರೆ ಇವತ್ತು ನಾನು ರಿಲೀಸ್ ಮಾಡ್ತಿದ್ದೀನಿ. ಅದೊಂದಕ್ಕೋಸ್ಕರ ಇವತ್ತಿನ ಮ್ಯಾಟ್ರು ಇದೇನೆ. ಆಮೇಲೆ ಈ ಒಂದು ಲಿವರಿಗೆ ಗೆಳೆಯರೆ ಪಾಸ್ವರ್ಡ್ ಇರುತ್ತೆ, ನೀವು ವೀಡಿಯೋನ ಪೂರ್ತಿ ನೋಡಬೇಕಾಗುತ್ತೆ. ಪಾಸ್ವರ್ಡ್ ಇರೋದಕ್ಕೋಸ್ಕರ ನಾನೇ ಹೇಳ್ತೀನಿ, ಬಾಯಲ್ಲೇ ಹೇಳಿರ್ತೀನಿ. ಆಮೇಲೆ ಅಲ್ಲೇ ಲೆಟರ್ಸು ಬಂದಿರುತ್ತೆ. ನೀವು ವೀಡಿಯೋನ ಪೂರ್ತಿ ನೋಡಿ ಪಾಸ್ವರ್ಡ್ನ ತಗೊಂಡು ಈ ಗೇಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ ಅಂತ ಹೇಳ್ತೇನೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮಿಸ್ ಮಾಡಿದೆ ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೆ. ಇನ್ನು ನೀವು ನೋಡ್ತಿರ್ಬೋದು ಈ ನಮ್ಮ ಒಂದು ಶ್ರೀ ಬಾಲಾಜಿ ಎಕ್ಸ್ಪ್ರೆಸ್ ಲಿವರಿ ಯಾವ ರೀತಿ ಇದೆ ಅಂತ. ಈ ನಮ್ಮ ಒಂದು ಲಿವರಿ ಫ್ರಂಟ್ ಲುಕ್ ಯಾವ ರೀತಿ ಕಾಣಿಸ್ತಿದೆ ಅಂತ ಸೈಕಾಗಿ ಕಾಣಿಸ್ತಿದೆ. ಇಲ್ಲಿ ನಿಲ್ಲಿಸಿದೆ ನಾನು ಹೋಟ್ಲ ಹತ್ರ, ನೋಡ್ತಿರ್ಬೋದು ನೀವು. ಮೇಲ್ಗಡೆ ಕಾರಾರ ಸಾನಿ ಅಂತಲೂ ಹಾಕಿದ್ದೀನಿ. ಆಮೇಲೆ ಕೆಂಪು ಮತ್ತು ಹಳದಿ ಕಲರ್ದು ಒಂದು ರೇಡಿಯಮ್ನ ಆ್ಯಡ್ ಮಾಡಿದ್ದೀನಿ ಗೆಳೆಯರು, ನೋಡ್ತಿರ್ಬೋದು. ಕೆಂಪು ಮತ್ತು ಹಳದಿ ಕಲರ್ದೊಂದು ರೇಡಿಯಮ್ನ ಆ್ಯಡ್ ಮಾಡಿ ಕಾರಾರಸಾನಿ ಅನ್ನೋದನ್ನ ಕೆಂಪು ಮತ್ತು ಹಳದಿ ಕಲರಲ್ಲಿ ಬರೆದಿದ್ದೀನಿ. ಆಮೇಲೆ ಒಂಚೂರು ಕೆಳಗಡೆ ನೋಡಿದ್ರೆ ವೆಂಕಟೇಶ್ವರ ಸ್ವಾಮಿದು ಫೋಟೋನ ಹಾಕಿ ಅದ್ರ ಬ್ಯಾಕ್ಗ್ರೌಂಡಲ್ಲಿ ಕೆಂಪು ಕಲರ್ ಸರ್ಕಲ್ ಹಾಕಿದ್ದೀನಿ. ಆ ಸರ್ಕಲ್ ಅಂತೂ ಸೂಪರಾಗಿ ಕಾಣಿಸುತ್ತೆ. ಆಮೇಲೆ ನೋಡ್ತಿರ್ಬೋದು ಈ ಕಡೆ ಗೊಂಬೆಗಳೈತಲ್ಲ, ಅಲ್ಲಿ ಶಬರಿ ಅಂತ ಆ್ಯಡ್ ಮಾಡಿ ಇಲ್ಲಿ ಶ್ರೀ ಬಾಲಾಜಿ ಅಂತ ಹಾಕಿ ಮೈಸೂರು ರೂಟ್ ಬೋಲ್ಡು ಮೈಸೂರು ಬೆಂಗಳೂರು ಮಂಡ್ಯ ಮದ್ದೂರು ರಾಮನಗರ ಅಂತ ಈ ಒಂದು ರೂಟ್ ಬೋರ್ಡ್ ಇದು ಓಡಾಡುತ್ತೆ ಈ ರೂಟಲ್ಲಿ. ಈಗ ಇನ್ನು ನೋಡ್ತಿರ್ಬೋದು ಮಣಿಕಂಠನ ಅಂತಲೂ ಹಾಕ್ಬಿಟ್ಟು ಈ ಕಡೆ ಒಂದು ಶಿವಂದು ಫೋಟೋನ ಕಟ್ ಮಾಡಿ ಪಿಕ್ಸರ್ ಆ್ಯಪಲ್ಲಿ ಕಟ್ ಮಾಡಿ ಆ್ಯಡ್ ಮಾಡಿದ್ದೀನಿ ಗೆಳೆಯರು. ಆಮೇಲೆ ಇಲ್ಲಿ ರೇಡಿಯಮ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ಇಂಜಿನ್ ಬಾನೆಟ್ ಮೇಲೆ ರೇಡಿಯಮ್ಸು, ಆಮೇಲೆ ಅಶೋಕ ಲೇಲ್ಯಾಂಡ್ ಅನ್ನೋದನ್ನ ಕೇಸರಿ ಬಿಳಿ ಹಸಿರು ಬಣ್ಣದಲ್ಲಿ ಬರೆದು ಫ್ರಂಟ್ ಲುಕ್ ಅಂತೂ ಸೂಪರಾಗಿ ಮಾಡಿದ್ದೀನಿ. ಇನ್ನು ನೀವು ಮಿರರ್ ಹತ್ರ ನೋಡಿದ್ರೆ ಗ್ಲಾಸ್ಗಳ ಹತ್ರ ಸೂಪರಾಗಿ ರಣಧೀರ ಬಸ್ಗೆ ಯಾವ ರೀತಿ ಇತ್ತು ಪೇಂಟಿಂಗ್ ಅದೇ ಥರನೇ ಮಾಡಿದ್ದೀನಿ ಗೆಳೆಯರೆ. ಈ ಥರ ಲಿವರಿ ನಮ್ಮ ಬಸ್ ಸೀಡ್ಗೆ ಇದೇ ಫಸ್ಟ್ ಟೈಮ್ ಅಂದ್ಕೊಂಡಿದ್ದೀನಿ. KSRTC ಈ ಥರ ಮಾಡಿಫೈಡ್ ಲಿವರಿ ಬಂದಿರೋದು ಗೆಳೆಯರೆ. ಇದು ಫ್ರಂಟ್ ಲುಕ್ ನೋಡಿದ್ರಲ್ಲಿ ಈ ರೀತಿ ಕಾಣಿಸುತ್ತೆ ಫ್ರಂಟ್ ಲುಕ್ಕು. ಇನ್ನು ಸೈಡ್ ಲುಕ್ ನೋಡಿದ್ರೆ ನಿಮಗೆ ಈ ರೀತಿ ಕಾಣುವಂಥದ್ದು. ಈ ಒಂದು ಬಸ್ಸು ರಿಯಲ್ ಲೈಫಲ್ಲೂ ಐತೆ, ಅದಕ್ಕೋಸ್ಕರನೇ ಇದು ನಾಗಮಂಗಲ ಡಿಪೋ ಬಸ್ ಆಗಿರುತ್ತೆ, ರಿಯಲ್ ಲೈಫಲ್ಲಿ ಓಡಾಡುತ್ತೆ ಇದೊಂದು ಬಸ್ಸು. ಇನ್ನು ನೋಡ್ತಿರ್ಬೋದು ಇಲ್ಲಿ ಕರ್ನಾಟಕ ಸಾರಿಗೆ ಅಂತಲೂ ಹಾಕಿದ್ದೀನಿ, KSRTC ಸಿಂಬಲ್ ಹಾಕಿ ಆಮೇಲೆ ಕಾರಾರ ಸಾನಿ ಅಂತಲೂ ಬರೆದಿದ್ದೀನಿ ಗೆಳೆಯರೆ. ಆಮೇಲೆ ನೀವು ಮೇಲ್ಗಡೆ ನೋಡಿದ್ರೆ ಗ್ಲಾಸ್ಗಳಿದೆಯಲ್ಲ, ಅಲ್ಲೇನು ಗ್ಲಾಸುಗಳಿದೆ ಪ್ಯಾಸೆಂಜರ್ಸ್ ಹತ್ರ, ಅಲ್ಲಿ ಎಲ್ಲ ಗ್ಲಾಸ್ಗಳಿಗೂ ಒಂದು ರೋಸ್ ಅಂದರೆ ಗುಲಾಬಿ ಗಿಡಗಳನ್ನ ಗುಲಾಬಿ ಹೂವನ್ನ ಆ್ಯಡ್ ಮಾಡಿದ್ದೀನಿ ಪ್ರತಿಯೊಂದು ಗ್ಲಾಸ್ಗೂ. ಆಮೇಲೆ ಕೆಂಪು ಮತ್ತು ಹಳದಿ ಕಲರ್ ಪೇಂಟಿಂಗ್ ಮಾಡಿದ್ದೀನಿ, ಅದಂತೂ ಸೂಪರಾಗಿ ಕಾಣಿಸುತ್ತೆ. ಇನ್ನು ಮೇಲ್ಗಡೆ ಚಿಕ್ಕ ಗ್ಲಾಸ್ಗಳಿರುತ್ತಲ್ಲ ಗೆಳೆಯರೆ, ನೋಡ್ತಿರ್ಬೋದು ಅಲ್ಲಿಗೆಲ್ಲ ಕರ್ಟನ್ಸ್ ಆ್ಯಡ್ ಮಾಡಿದ್ದೀನಿ. ಅದ್ಯಾವುದು ಕಲರು ಕರ್ಟನ್ಸು ಆ್ಯಡ್ ಮಾಡಿದ್ದೀನಿ, ಚೆನ್ನಾಗೈತೆ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ನಿಮಗೆ ಸೈಡ್ ಲುಕ್ ಯಾವ ರೀತಿ ಇಷ್ಟ ಆಯಿತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಗೆಳೆಯರೆ. ಇನ್ನು ಬ್ಯಾಕ್ ಲುಕ್ ನೋಡಿದ್ರೆ ಈ ಒಂದು ಲಿವರಿದು ನಿಮಗೆ ಬ್ಯಾಕ್ ಲುಕ್ಕೂ ಅಷ್ಟೇ ಇನ್ನೂ ಸೂಪರಾಗಿ ಐತೆ. ಬ್ಯಾಕ್ ಲುಕ್ ಅಂದರೆ ರಿಯಲ್ ಲೈಫಲ್ಲಿ ಈ ಥರ ಇಲ್ಲ, ನಾನೇ ಎಕ್ಸ್ಟ್ರಾ ಮಾಡಿಫೈಡ್ ಮಾಡಿರೋದು ಗೆಳೆಯರೆ ಬ್ಯಾಕ್ ಲುಕ್ಕು. ಇನ್ನು ನೋಡ್ತಿರ್ಬೋದು ನೀವು ಈ ರೀತಿ ಕಾಣಿಸುತ್ತೆ ನಿಮಗೆ. ಸಕ್ಕರೆ ನಾಡು ಮಂಡ್ಯ ಅಂತ ಬರೆದಿದ್ದೀನಿ, ನೋಡ್ತಿರ್ಬೋದು ಕೆಂಪು ಮತ್ತು ಹಳದಿ ಕಲರ್ ಸಕ್ಕರೆ ನಾಡು ಮಂಡ್ಯ ಅಂತ ಹಾಕಿ. ಆಮೇಲೆ ಈ ಕಡೆ ನೋಡೋದಾದರೆ ಇಂಡಿಯನ್ ಫೋಟೋ ಅಂದರೆ ನಮ್ಮ ದೇಶದ ಫ್ಲ್ಯಾಗ್ನೂ ಆ್ಯಡ್ ಮಾಡಿದ್ದೀನಿ. ಅದು ಇರಲಿಲ್ಲ, ಇದೆಲ್ಲ ರಿಯಲ್ ಲೈಫಲ್ಲಿ ಈ ಥರ ಇಲ್ಲ, ಬರೀ ಸಕ್ಕರೆ ನಾಡು ಮಂಡ್ಯ ಅಂತ ಇತ್ತು ಅಷ್ಟೇ, ನಾನೇ ಎಕ್ಸ್ಟ್ರಾ ಆ್ಯಡ್ ಮಾಡಿರೋದು. ಆಮೇಲೆ ಶ್ರೀ ಬಾಲಾಜಿ ಅಂತ ಹಾಕಿದ್ದೀನಿ. ಆಮೇಲೆ ಮೈಸೂರು ಬೆಂಗಳೂರು ಮಾರ್ಗ ಮಂಡ್ಯ ಮದ್ದೂರು ರಾಮನಗರ, ಆಮೇಲೆ ಚನ್ನಪಟ್ಟಣ ಬಿಡದಿ ಎಲ್ಲ ಓಡುತ್ತೆ. ನಾನು ಬರೀ 3 ಅಷ್ಟೇ ಹಾಕಿದ್ದೀನಿ ರಿಯಲ್ ಲೈಫಲ್ಲಿ ಇರೋಂಗೆ. ಆಮೇಲೆ KSRTC ಅಂತ ಹಾಕಿ ಕರ್ನಾಟಕ ಸಾರಿಗೆ ಅಂತಲೂ ಆ್ಯಡ್ ಮಾಡಿದ್ದೀನಿ ಗೆಳೆಯರೆ. ಇನ್ನೊಂಚೂರು ಕೆಳಗಡೆ ನೋಡೋದಾದ್ರೆ ನಿಮಗೆ ಸಕ್ಕರೆ ನಾಡಿನಿಂದ ರಾಜಧಾನಿ ಕಡೆಗೆ ಅಂತಲೇ ಹಾಕಿದ್ದೀನಿ. ಯಾಕಂದರೆ ಇದು ಮಂಡ್ಯದಿಂದ ಬೆಂಗಳೂರಿಗೆ ಹೋಗೋದಲ್ವ, ಅದಕ್ಕೋಸ್ಕರ ಸಕ್ಕರೆ ನಾಡಿನಿಂದ ರಾಜಧಾನಿ ಕಡೆಗೆ ಅಂತ ಹಾಕಿದ್ದೀನಿ. ಆಮೇಲೆ KA50 F0463 ಅಂತ ಹಾಕಿದ್ದೀನಿ. ಒಂದು ಬಸ್ಸಂದು ಏನೋ ಒಂಥರದ್ದು ಬೋರ್ಡ್ ಏನೋ ಇದೆಯಲ್ಲ, ಅದರ ಸರಿಯಾಗಿ ಗೊತ್ತಿಲ್ಲ, ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದಿಷ್ಟು ಬ್ಯಾಕ್ ಲುಕ್ ನೋಡಿದ್ರಲ್ಲಿ. ಇನ್ನು ಈ ಕಡೆ ಸೈಡ್ ಲುಕ್ ನೋಡಿದ್ರೆ ಸೇಮ್ ಆ ಕಡೆ ಸೈಡ್ ಲುಕ್ ಹೆಂಗೆ ಕಾಣಿಸ್ತೋ ಈ ಕಡೆ ಸೈಡ್ ಲುಕ್ಕೂ ಅದೇ ಥರ ಐತಿ, ಏನಂದ್ರೆ ಏನೂ ಚೇಂಜಸ್ ಇಲ್ಲ. ಅಂದರೆ ಸ್ವಲ್ಪ ಡೋರ್ ಒಂದು ಐತೆ, ಆ ಕಡೆ ಡೋರು ನೋಡ್ತಿರ್ಬೋದು. ಇಲ್ಲಿ ಇನ್ನು ಕಾರಾರಸಾನಿ ಅಂತಲೇ ಆ್ಯಡ್ ಮಾಡಿದ್ದೀನಿ. ಆಮೇಲೆ ಕರ್ನಾಟಕ ಸಾರಿಗೆದು ಸಿಂಬಲ್ ಹಾಕಿ KSRTC ಅಂತಲೇ ಆ್ಯಡ್ ಮಾಡಿದ್ದೀನಿ ಗೆಳೆಯರೆ. ಆಮೇಲೆ ಇಲ್ಲಿ ಕರ್ನಾಟಕ ಸಾರಿಗೆ ಅಂತಲೇ ಹಾಕಿದ್ದೀನಿ. ಇದೆಲ್ಲ ಸ್ವಲ್ಪ ಬ್ಲರ್ ಆಗಿರುತ್ತೆ, ನಾನು ಬೇಕಾದ್ರೆ V2 ಅಂತ ಮಾಡ್ತೀನಿ. ನೆಕ್ಸ್ಟ್ ಮಾಡಿದಾಗ ಇದನ್ನೇ ಇನ್ನೂ HD ಲಿವರಿಯಾಗಿ ಮಾಡ್ತೀನಿ ಗೆಳೆಯರೆ. ಇನ್ನು ಸೈಡ್ ಲುಕ್ಕಲ್ಲೆಲ್ಲ ಗುಲಾಬಿ ಹೂವು ಆ್ಯಡ್ ಮಾಡಿದ್ದೀನಿ, ನೋಡ್ತಿರ್ಬೋದು. ಮೇಲ್ಗಡೆ ಕರ್ಟನ್ಸು
ಎಲ್ಲ ಸೂಪರಾಗಿ ಆ್ಯಡ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಲಿವರಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಆಮೇಲೆ ಸುಸ್ವಾಗತ ಅಂತಲೇ ಆ್ಯಡ್ ಮಾಡಿದ್ದೀನಿ, ಪ್ಯಾಸೆಂಜರ್ಸ್ ಹತ್ತಾರಲ್ಲ ಅಲ್ಲಿ ಮೇಲ್ಗಡೆ. ಸೊ ಸ್ವಾಗತ ಅಂತ ಆ್ಯಡ್ ಮಾಡಿ ಸೂಪರಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಗೆಳೆಯರೆ. ಈ ಒಂದು ಲಿವರಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಗೆಳೆಯರೆ. ಇನ್ನು ಈ ಒಂದು ಲಿವರಲ್ಲಿ ಗೆಳೆಯರೆ ನಿಮಗೆ ವೀಲ್ ಕ್ಯಾಪ್ಗಳನ್ನ ಆ್ಯಡ್ ಮಾಡಿದ್ದೀನಿ ನಾನು. ಆ ಒಂದು ವೀಲ್ ಕ್ಯಾಪ್ಗಳು ಹೇಗೈತೆ ಅಂತ ತೋರಿಸ್ತೀನಿ ನೋಡಿ ಗೆಳೆಯರೆ. ಬೇಕಾದರೆ ನಿಮಗೆ ಈ ರೀತಿ ಕಾಣಿಸುತ್ತೆ ಗೆಳೆಯರೆ. ನಿಮಗೆ ವೀಲ್ ಕ್ಯಾಪ್ಗಳು ಮಾತ್ರ ಸೂಪರಾಗಿ ಐತೆ. ವೀಲ್ ಕ್ಯಾಪನ್ನು ಅಷ್ಟೇ ನೀವು ನೋಡ್ತಿರ್ಬೋದು, ಇಲ್ಲಿ ಕೆಳಗಡೆ ಟೈರ್ ಹತ್ರ ನಿಮಗೆ ಸಖತ್ತಾಗಿ ಕಾಣಿಸ್ತದೆ ಅದೊಂದು ವೀಲ್ ಕ್ಯಾಪು. ಈ ಒಂದು ಲಿವರಿಗೂ ಮತ್ತು ಆ ಒಂದು ವೀಲ್ ಕ್ಯಾಪ್ಗೂ ಸಖತ್ತಾಗಿ ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಈ ಒಂದು ವೀಲ್ ಕ್ಯಾಪ್ಗಳು ಅಂತ ಕಮೆಂಟ್ ಮಾಡಿ ಗೆಳೆಯರೆ. ಕಾಮೆಂಟೇ ಮಾಡಲ್ಲ ಯಾರೂ ಅಷ್ಟೊಂದು. ಇನ್ನು ನೋಡ್ತಿರ್ಬೋದು ವೀಲ್ ಕ್ಯಾಪ್ಗಳು ನಾನು ಯಾವ ರೀತಿ ಆ್ಯಡ್ ಮಾಡಿದ್ದೀನಿ ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಈ ಕಡೆ ಕೆಂಪು ಮತ್ತು ಹಳದಿ ಕಲರ್ದು ಹಾಕಿದ್ದೀನಿ. ಆಮೇಲೆ ಬಸ್ ಮೋಡ್ ಮಾಡಿರೋರು ಮಾತ್ರ ಸೂಪರಾಗಿ ಮಾಡೋರು. ಬಸ್ ಮೋಡು ಅಷ್ಟೇ, ವೀಲ್ ಕ್ಯಾಪ್ನು ಅಷ್ಟೇ ಸೂಪರಾಗಿ ಕ್ರಿಯೇಟ್ ಮಾಡೋರು ಗೆಳೆಯರೆ. ಇನ್ನು ನೀವು ಈ ಕಡೆ ಸೈಡ್ ಲುಕ್ ನೋಡೋದಾದರೆ ಸೇಮ್ ವೀಲ್ ಕ್ಯಾಪ್ ಆ ಕಡೆ ಹೆಂಗಿತ್ತು ಈ ಕಡೆನೂ ಹಂಗೆ ಬಂದೈತೆ. ಅಂದರೆ BS6 ಫ್ರಂಟ್ ಡೋರ್ ಮಾಡಲ್ಲಿ ಸ್ವಲ್ಪ ಟೆಂಪ್ಲೇಟದೇ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಅದು ಬಂದಿರಲಿಲ್ಲ ಅಶ್ವಮೇಧ ಎಕ್ಸ್ಪ್ರೆಸ್ದು. ಇನ್ನು ಈ ಒಂದು ಮಾಡಲಿ ಕರೆಕ್ಟಾಗಿ ಐತೆ, ಎಲ್ಲ ಪರ್ಫೆಕ್ಟಾಗಿ ನೋಡ್ತಿರ್ಬೋದು. ಬ್ಯಾಕ್ ವೀಲ್ ಕ್ಯಾಪು ಫ್ರಂಟ್ ಎಲ್ಲ ಸೂಪರಾಗಿ ಕಾಣಿಸುತ್ತೆ ಗೆಳೆಯರೆ. ಇನ್ನು ಈ ಒಂದು ಲಿವರಿಲಿ ನಿಮಗೆ ಪ್ಯಾಸೆಂಜರ್ಸ್ ಕೂತಿರೋದು ಒಳಗಡೆಯಿಂದ ಪ್ಯಾಸೆಂಜರ್ಸ್ ಕೂತ್ಕೊತಾರಲ್ಲ ಅಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತಂದರೆ ನಿಮಗೆ ನೋಡ್ತಿರ್ಬೋದು, ಇಲ್ಲಿ ತೋರಿಸ್ತಿದ್ದೀನಲ್ಲ ನಿಮಗೆ ಈ ರೀತಿ ಕಾಣಿಸುತ್ತೆ ಗೆಳೆಯರೆ. ಪ್ಯಾಸೆಂಜರ್ಸ್ ಕೂತ್ಕೊಳತ್ತವೂ ಅಷ್ಟೇ. ನಾನು ಸ್ವಲ್ಪ ಗ್ಲಾಸ್ನ ಸ್ವಲ್ಪ ಬ್ಲ್ಯಾಕ್ ಮಾಡಿದ್ದೀನಿ, ಯಾಕಂದರೆ ಚೆನ್ನಾಗಿ ಕಾಣಲಿ ಅಂತ. ನೋಡ್ತಿರ್ಬೋದು ನಿಮಗೆ ಇಲ್ಲಿ ಈ ರೀತಿ ಕಾಣಿಸುತ್ತೆ ಪ್ಯಾಸೆಂಜರ್ಸ್ ಹತ್ರ ಎಲ್ಲ. ಇನ್ನು ಈ ಕಡೆ ಉಲ್ಟಾ ನೋಡೋದಾದರೆ ಉಲ್ಟಾ ಹೋಗಿ ಈ ಥರ ಹೋಗಿ ನೋಡೋದಾದ್ರೆ ಪ್ಯಾಸೆಂಜರ್ಸ್ ಯಾವ ರೀತಿ ಕಾಣಿಸುತ್ತೆ ಅಂತಂದರೆ ನಿಮಗೆ ಈ ಕಡೆಯಿಂದನೂ ಚೆನ್ನಾಗಿ ಕಾಣಿಸುತ್ತೆ, ಎಲ್ಲ ಸೇಮ್ ಕಾಣಿಸುತ್ತೆ. ನೋಡ್ತಿರ್ಬೋದು ನಿಮಗೆ ಪ್ಯಾಸೆಂಜರ್ಸ್ ಎಲ್ಲನೂ ಅಲ್ಲೊಂದು ಆ್ಯಡ್ ಮಾಡವ್ರೆ, ಅದೊಂದು ಚೆನ್ನಾಗಿ ಐತೆ. ನೋಡ್ತಿರ್ಬೋದು ಇಲ್ಲೆಲ್ಲ ಚೆನ್ನಾಗಿ ಮಾಡಿದ್ರೆ. ಆಮೇಲೆ ಒಂದು ಕರ್ಟನ್ ಆ್ಯಡ್ ಮಾಡಿದ್ದೀನಿ ಬ್ಲೂ ಕಲರ್ದು ಹಿಂದೆಗಡೆ, ಅದಂತೂ ಇನ್ನೂ ಸೂಪರಾಗೈತೆ. ಇನ್ನು ಇಂಟೀರಿಯಲ್ ನೋಡೋದಾದರೆ ಈ ಒಂದು ಲಿವರ್ ಇದು ಗೆಳೆಯರೆ ನಿಮಗೆ ಈ ರೀತಿ ಕಾಣಿಸುತ್ತೆ ಗೆಳೆಯರೆ. ಈ ಥರ ಇಂಟೀರಿಯಲ್ಲಿರೋ ಲಿವರಿ ನಮ್ಮ ಬಸ್ಸಿಡ್ನಲ್ಲೇ ಫಸ್ಟ್ ಟೈಮ್ ನಾನೇ ಮಾಡಿರೋದು ಅಂತ ಅಂದ್ಕೊತಿದ್ದೀನಿ. ನಿಮಗೆ ಯಾರು ಬೇರೆಯವ್ರು ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ, ಈ ಥರ ಲಿವರಿ ಯಾರು ಮಾಡಿಲ್ಲ ಅಂತ ನನ್ನ ಅನಿಸಿಕೆ ಗೆಳೆಯರೆ. ನೋಡ್ತಿರ್ಬೋದು ನಿಮಗೆ ಈ ಥರ ಇಂಟೀರಿಯರ್ ಕಾಣಿಸುತ್ತೆ. ಇನ್ನು ಇಂಪಾರ್ಟೆಂಟ್ ಮ್ಯಾಟ್ರು ಅಂತಂದರೆ ಪಾಸ್ವರ್ಡ್ ಗೆಳೆಯರೆ. ಈ ಒಂದು ಲಿವರಿಗೆ ಪಾಸ್ವರ್ಡ್ ಐತೆ ಅಂತ ಹೇಳಿದ್ದೆ. ಏನು ಗುರು ಪಾಸ್ವರ್ಡು ಅಂತ ಕೇಳಿದ್ರೆ ಗೆಳೆಯರೆ ನೀವು ಇಲ್ಲಿ ಕಾಣಿಸ್ತಿದೆ ನೋಡಿ, SB/CGGK. SB ಆದಮೇಲೆ ಗ್ಯಾಪು, BY ಗ್ಯಾಪು, CGGK ಅಷ್ಟೇ ಗೆಳೆಯರೆ ಪಾಸ್ವರ್ಡು. ಈ ಒಂದು ಲಿವರಿದು ಪಾಸ್ವರ್ಡ್ ಅದಾಗಿರುತ್ತೆ ಗೆಳೆಯರೆ. ನೋಡ್ತಿರ್ಬೋದು ಅದನ್ನು ಹಾಕ್ಬಿಟ್ಟು ನೀವು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಪ್ರತಿಯೊಬ್ಬರು ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೆ. ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಂದು ಲಿವರೇ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ನಮಗೂ ಖುಷಿಯಾಗುತ್ತೆ. ಆಮೇಲೆ ನೀವು ಆಡಬೇಕು ಅದೊಂದು ಆಸೆ ನಮಗೆ. ನೀವು ಆಡಲಿ ಅಂತಲೇ ನಾವು ಲಿವರಿಗಳನ್ನ ಮಾಡೋದು ಅಂತ ಹೇಳ್ತಾ, ನೀವೆಲ್ಲರೂ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ, ಈ ಒಂದು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತೇನೆ. ಧನ್ಯವಾದ.